ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಮಂಗಳವಾರ 1 ಏಪ್ರಿಲ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 8ನೇ ವಚನ. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರ ಕಡೆಗೆ ಪಶ್ಚಾತ್ತಾಪದಿಂದ ತಿರುಗಿಕೊಂಡಂಥವರು ಫಲದಿಂದ ಅದನ್ನು ತೋರಿಸುವಂಥವರಾಗಬೇಕೆಂಬುದಾಗಿ ಯೋಹಾನನ ಕೂಗು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಫಲ ಕೊಡುವವರಾಗಿರ್ರಿ. ಕರ್ತನಲ್ಲಿ ಪ್ರಿಯರೇ, ಸ್ನಾನಿಕನಾದಂಥ ಯೋಹಾನನು ಬರುವಂಥ ಮೆಸ್ಸಿಯನಿಗೋಸ್ಕರವಾಗಿ ದಾರಿ ಸಿದ್ಧ ಮಾಡುವುದಕ್ಕೋಸ್ಕರವಾಗಿ ಬಂದನು. ಆದರೆ ಯೋಹಾನನು ಬಹಳಷ್ಟು ಎಚ್ಚರಿಕೆಯ ಮಾತನ್ನು ಜನರಿಗೆ ಹೇಳುತ್ತಾ ಹೋದನು. ಅವನು ಬಹಳ ಕಠಿಣವಾದಂಥ ಮಾತುಗಳಿಂದ ಜನರನ್ನು ಎದುರಿಸಿ ಹೇಳಿದನು. ಅದರಲ್ಲೂ ವಿಶೇಷವಾಗಿ ಫರಿಸಾಯರು, ಸದ್ದುಕಾಯರು ಇವರೆಲ್ಲರೂ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂಬುದಾಗಿ ಬರುವಾಗ ಎಲೈ ಸರ್ಪ ಜಾತಿಯವರೇ ಎಂಬುದಾಗಿ ಅವರನ್ನು ಹೇಳಿ ಅವರು ತಮ್ಮ ಹಿಂದಿನ ಜೀವಿತವನ್ನು ಬಿಡಬೇಕೆಂಬುದಾಗಿ ಎಚ್ಚರಿಸಿದನು. ಅವರು ಸ್ನಾನ ದೀಕ್ಷೆಯನ್ನು ಮಾಡಿಸಿಕೊಂಡ ಮೇಲೆ ಇರಬೇಕಾದಂಥ ರೀತಿಯನ್ನು ಬಹಳ ಸ್ಪಷ್ಟವಾಗಿ ಅವರಿಗೆ ತಿಳಿಸಿದನು. ಅವರ ಹಳೆಯ ಬಾಳ್ವೆಯನ್ನು ಬಿಡಬೇಕು. ಅವರ ಕಾರ್ಯಗಳು, ಅವರ ಚಿಂತನೆಗಳು, ವ್ಯವಹಾರಗಳು ಅದು ಅನೇಕ ಸಂದರ್ಭಗಳಲ್ಲಿ ದೇವರಿಗೆ ಆಗಿರುವುದರಿಂದ ಅದನ್ನು ಬಿಟ್ಟು ದೇವರ ಕಡೆಗೆ ತಿರುಗಿ ಅವರ ಪಶ್ಚಾತ್ತಾಪವು ನಿಜವಾದದ್ದೆಂಬುದಾಗಿ ತಾವು ಫಲ ಕೊಡುವುದರಲ್ಲಿ ತೋರಿಸಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಪರಿಪೂರ್ಣವಾಗಿ ದೇವರ ಕಡೆಗೆ ತಿರುಗಿದ್ದೇವೆಂಬುದಾಗಿ ಬರೀ ಮಾತಿನಲ್ಲಿ ಹೇಳಿದರೆ ಸಾಲದು, ಸ್ನಾನ ದೀಕ್ಷೆ ಹೊಂದಿಕೊಂಡಿದ್ದರೆ ಸಾಲದು. ಬದಲಾಗಿ ನಾವು ನಮ್ಮ ಜೀವಿತದಲ್ಲಿ ಫಲ ಕೊಡುವುದರ ಮೂಲಕವಾಗಿ ನಾವು ಕ್ರಿಸ್ತನವರೆಂಬುದಾಗಿ ಅನೇಕರ ಮುಂದೆ ಜೀವಿಸುವಂತವರಾಗಬೇಕು. ಇದನ್ನೇ ನಮ್ಮ ದೇವರು ಮೆಚ್ಚುವಂತವನಾಗಿದ್ದಾನೆ. ಅದನ್ನೇ ಯೋಹಾನನು ಅವರಿಗೆ ತಿಳಿಸುತ್ತಾ ಫಲ ಕೊಡುವಂತವರಾಗಬೇಕು. ನಿಮ್ಮ ಪಶ್ಚಾತ್ತಾಪವು ನೀವು ಕೊಡುವಂಥ ಫಲದಲ್ಲಿ ಕಾಣಬೇಕೆಂಬುದಾಗಿ ಹೇಳುವಂತವನಾಗಿದ್ದಾನೆ. ನಾವು ದೇವರ ಕಡೆಗೆ ತಿರುಗುವುದಾದರೆ ನಾವು ಫಲ ಕೊಡುವಂಥವರಾಗಿ ದೇವರನ್ನು ಮಹಿಮೆ ಪಡಿಸೋಣ. ಕರ್ತನೇ, ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನಾವು ಬಲಹೀನರು ಹೌದು ಸ್ವಾಮಿ, ಆದರೂ ನಿನ್ನ ಬಲದಿಂದ ಫಲ ಕೊಡುವಂಥವರಾಗಲಿಕ್ಕಾಗುವಂಥ ಕೃಪೆಗೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.